ಇವತ್ತಿನ ದಿವಸ 7ನೇ ತರಗತಿಯ 2ನೇ ಅಧ್ಯಾಯ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ವಸ್ತುಗಳು ಮತ್ತು ತಟಸ್ಥ ಗುಣ ಅನ್ನುವಂಥ ಪಾಠವನ್ನು ನಾವು ನೋಡ್ತಾ ಇದ್ವಿ. ಈ ಒಂದು ಸಂದರ್ಭದಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನೀಲಿ ಲಿಟ್ಮಸ್ ಹಾಳೆ ಮತ್ತು ಕೆಂಪು ಲಿಟ್ಮಸ್ ಹಾಳೆಯನ್ನು ಬಳಸಿ ಕೆಲವು ದ್ರಾವಣಗಳನ್ನು ತೆಗೆದುಕೊಂಡು ಆ ದ್ರಾವಣಗಳಲ್ಲಿ ಈ ನೀಲಿ ಮತ್ತು ಕೆಂಪು ಲಿಟ್ಮಸ್ ಹಾಳೆಯನ್ನು ಅದ್ದಿದಾಗ ಯಾವ ರೀತಿ ಬಣ್ಣ ಬದಲಾವಣೆ ಆಗುತ್ತದೆ ಅನ್ನೋದ್ರ ಬಗ್ಗೆ ನಾವು ಪ್ರಯೋಗ ಮಾಡಿ ನೋಡಬೇಕಂತೂ ಅದನ್ನು ಈಗಾಗಲೇ ಮಾಡಿ ಮುಗಿಸಲಾಗಿದೆ. ಆ ಸಂದರ್ಭದಲ್ಲಿ ನೀಲಿ ಲಿಟ್ಮಸ್ ಹಾಳೆಯನ್ನ ನಾವು ಕೆಲವು ದ್ರಾವಣಗಳಲ್ಲಿ ಅದ್ದಿದಾಗ ಕೆಂಪು ಬಣ್ಣಕ್ಕೆ ಬದಲಾವಣೆ ಹೊಂದಿದವು. ಇನ್ನು ಕೆಂಪು ಲಿಟ್ಮಸ್ ಹಾಳೆಯನ್ನ ಇನ್ನು ಕೆಲವು ದ್ರಾವಣಗಳಲ್ಲಿ ಅದ್ದಿದಾಗ ನೀಲಿ ಬಣ್ಣಕ್ಕೆ ಬದಲಾವಣೆ ಹೊಂದಿದೆ. ಅದೇ ರೀತಿಯಾಗಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಹಾಳೆಯನ್ನ ಕೆಲವು ದ್ರಾವಣಗಳಲ್ಲಿ ಎದ್ದಿದಾಗ ಯಾವುದೇ ರೀತಿಯ ಬದಲಾವಣೆಯನ್ನು ಹೊಂದಿರಲ್ಲ. ಆ ಕಾರಣಕ್ಕಾಗಿ ಯಾವ ದ್ರಾವಣದಲ್ಲಿ ನೀಲಿ ಲಿಟ್ಮಸ್ ಹಾಳೆಯನ್ನು ಅದ್ದಿರುವೋ ಅದು ಕೆಂಪು ಬಣ್ಣಕ್ಕೆ ಬದಲಾಗಿರುವುದರಿಂದ ಅದನ್ನ ಆಮ್ಲೀಯ ವಸ್ತುಗಳು, ಆಮ್ಲೀಯ ದ್ರಾವಣ ಅಂತ ಕರೆದಿದೆ. ಹೌದಾ? ಇನ್ನು ನೆಕ್ಸ್ಟ್ ಯಾವ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಹಾಳೆಯನ್ನು ಎದ್ದಿರುವೋ ಆವಾಗ ಅದು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗಿರೋದ್ರಿಂದ ಅದನ್ನ ಪ್ರತ್ಯಾಮ್ಲೀಯ ದ್ರಾವಣ ಅಂತ ಕರೆದಿದೆ. ಇನ್ನ ಯಾವುದೇ ರೀತಿ ಬಣ್ಣ ಬದಲಾವಣೆ ಆಗದೇ ಇದ್ದ ಕಾರಣಕ್ಕಾಗಿ ಅದನ್ನು ತಟಸ್ಥ ದ್ರಾವಣ ಅಂತ ಕರೆದಿದ್ದೀವಿ. ಈಗ ಅದೇ ರೀತಿ ಇನ್ನೊಂದು ಪ್ರಯೋಗವನ್ನ ಮಾಡಿದ್ದೀವಿ. ಅದು ಏನಂದ್ರೆ ಗುಲಾಬಿ ಹೂವಿನ ದಳಗಳನ್ನ ತೆಗೆದು ಪುಡಿ ಮಾಡಿ ಅದನ್ನ ಬಿಸಿ ನೀರಿನಲ್ಲಿ ರಸವನ್ನ ಮಾಡಿ ಅದರಿಂದಲೂ ಸಹಿತ ನಾವು ಪ್ರಯೋಗವನ್ನ ಮಾಡಿದ್ವಿ. ಆಗ ಆ ಪ್ರಯೋಗದಿಂದ ಆ ರಸವನ್ನ ನಾವು ಇದೇ ರೀತಿಯ ದ್ರಾವಣದಲ್ಲಿ ಅದ್ದಿದಾಗ ಕೆಲವು ದ್ರಾವಣಗಳಲ್ಲಿ ಈ ಗುಲಾಬಿ ಹೂವಿನ ದಳಗಳ ರಸವನ್ನ ಹಾಕಿದಾಗ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಯಿತು. ಇನ್ನು ಕೆಲವು ದ್ರಾವಣಗಳಲ್ಲಿ ರಸವನ್ನು ಹಾಕಿದಾಗ ಹಸಿರು ಬಣ್ಣಕ್ಕೆ ಬದಲಾವಣೆ. ಇದರಿಂದಲೂ ಸಹಿತ ನಾವು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳನ್ನು ತಿಳಿದುಕೊಂಡಿದ್ದೀವಿ. ಇವಾಗ ನಾವು ಮಾಡ್ತಕ್ಕಂಥ ಪ್ರಯೋಗ ಏನಂದ್ರೆ ಕೆಲವೊಂದಿಷ್ಟು ದ್ರಾವಣಗಳನ್ನ ನಾವು ಮುಂದೆ ಇಟ್ಕೊಳ್ಳಲಾಗಿದೆ. ಅದು ಹುಣಸೆ ಹಣ್ಣಿನ ದ್ರಾವಣ, ಲಿಂಬೆಯ ರಸ, ನಲ್ಲಿ ನೀರು, ಉಪ್ಪಿನ ರಸ, ಸಾಬೂನು ನೀರು, ಅದೇ ರೀತಿ ಸಕ್ಕರೆ ಪಾನಕ ಮತ್ತು ಉಪ್ಪಿನ ನೀರು, ಈ ರೀತಿಯಾಗಿ ದ್ರಾವಣಗಳನ್ನು ಮಾಡ್ಕೊಂಡಿವಿ. ಇದರಲ್ಲಿ ಕೆಲವು ಆಮ್ಲೀಯ ಗುಣಗಳನ್ನು ಹೊಂದಿವೆ, ಇನ್ನು ಕೆಲವು ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿವೆ, ಕೆಲವು ತಟಸ್ಥ ಗುಣಗಳನ್ನು ಹೊಂದಿವೆ. ಈಗ ನಾವು ಮಾಡುವ ಪ್ರಯೋಗ ಏನಂದ್ರೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕೆಲವು ಹಾಳೆಗಳು ಇವುಗಳು ಅರಿಶಿನ ಪುಡಿಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಕಲಿಸಿ ಅದನ್ನ ಕಣಕವನ್ನು ಮಾಡಿ ಅದರಲ್ಲಿ ಈ ಬಿಳಿ ಹಾಳೆಯನ್ನು ಅದ್ದಿ ಅರಿಶಿನ ಬಣ್ಣಕ್ಕೆ ಪರಿವರ್ತನೆ ಮಾಡಿಕೊಂಡಿದ್ದೀವಿ. ನಾವು ಮಾಡುವಂತಹ ಪ್ರಯೋಗ ಏನು, ಈ ಹಾಳೆಗಳನ್ನು ತೆಗೆದುಕೊಂಡು ಈ ದ್ರಾವಣಗಳಲ್ಲಿ ಅದ್ದಿದಾಗ ಯಾವ ಬಣ್ಣಕ್ಕೆ ಬದಲಾವಣೆ ಹೊಂದುತ್ತವೆ. ಒಂದು ವೇಳೆ ಇವು ಕೆಲವು ದ್ರಾವಣಗಳು ಒಂದೇ ರೀತಿಯ ಬಣ್ಣಕ್ಕೆ ಬದಲಾದರೆ ಅದು ಆ ದ್ರಾವಣಗಳ ಆಧಾರದ ಮೇಲೆ ಆಮ್ಲೀಯ ಗುಣಗಳು ಯಾವುವು. ಇನ್ನು ಅದೇ ರೀತಿ ಬೇರೆ ಬಣ್ಣಕ್ಕೆ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಆ ದ್ರಾವಣದಲ್ಲಿ ಎದ್ದಿರತಕ್ಕಂಥ ಸಂದರ್ಭದಲ್ಲಿ ಪ್ರತ್ಯಾಮ್ಲೀಯ ಗುಣಗಳು ಯಾವುವು. ಇನ್ನು ತಟಸ್ಥ ದ್ರಾವಣ ಅಂತ ಬಂದಿದೆ. ಆ ತಟಸ್ಥ ದ್ರಾವಣದಲ್ಲಿ ಅದ್ದಿದಾಗ ಬಣ್ಣದ ಬದಲಾವಣೆ ಆಗುತ್ತೋ ಇಲ್ಲವೋ ಅನ್ನೋದನ್ನ ನಾವು ಪ್ರಯೋಗ ಮಾಡಿ ನೋಡಬೇಕಾಗಿದೆ. ಈಗ ನಾವು ಪ್ರಯೋಗ ಮಾಡಿ ನೋಡೋಣ. ಮೊದಲಿಗೆ ಇದು ಹುಣಸೆ ಹಣ್ಣಿನ ನೀರಿದೆ. ಈ ಹುಣಸೆ ಹಣ್ಣಿನ ನೀರಿನಲ್ಲಿ ನಾವು ಇದನ್ನ ಅದ್ದಿ ನೋಡೋಣ. ನಮಗೆ ಗೊತ್ತಿಲ್ಲ, ಪ್ರಯೋಗವನ್ನ ಮಾಡ್ತಾ ಇದ್ದೀವಿ, ಬಣ್ಣ ಬದಲಾವಣೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಪ್ರಯೋಗ ಮಾಡಿ ನೋಡಬೇಕಾಗಿದೆ. ಪ್ರಯೋಗವನ್ನ ಮಾಡೋಣ. ಕಾಣಿಸುತ್ತೆ? ನೀರು ಸುಮ್ಮನೆ ನೋಡ, ಅದು ತಟಸ್ಥಕ್ಕೆ ಕಲರ್ ನೋಡೋಣ. ಇದ್ಯಾವುದು? ಇದಾಯ್ತಲ್ಲ, ಸಾಬೂನು ನೋಡೋಣ, ಕಲರ್ ನೋಡೋಣ, ಪ್ರಯೋಗ ಮಾಡಿ ನೋಡೋಣ. ಇನ್ನು ಇವು
ನಲ್ಲಿ ನೀರು. ಇದು ಸಕ್ಕರೆ ನೀರ, ಇದು ನಲ್ಲಿ ನೀರ, ಇದು ನಲ್ಲಿ ನೀರ, ಇದು ಉಪ್ಪಿನ ನೀರ. ಅಂದರೆ ಹೆಚ್ಚು ಕಡಿಮೆ ಇದು ನೀರು ಇದು ಒಂದೇ ಕಲರ್ ಬಂತು. ಇಲ್ಲ, ಇದು 4 ಒಂದೇ ಕಲರ್ ಬಂದು. ಈಗ ನಾವು ಮಾಡಿದ ಪ್ರಯೋಗದ ಪ್ರಕಾರ ಒಂದು ಹುಣಸೆ ಹಣ್ಣಿನಲ್ಲಿ, ಇನ್ನೊಂದು ಲಿಂಬೆ ಹಣ್ಣಿನಲ್ಲಿ, ಹಣ್ಣಿನ ರಸದಲ್ಲಿ, ಇವೆರಡು ಹಣ್ಣಿನ ರಸದಲ್ಲಿ ನಾವು ಇದೇ ಹಳದಿ ಬಣ್ಣದ ಒಂದು ಹಾಳೆಯನ್ನು ತಯಾರು ಮಾಡಿದ್ವಿ. ಆ ಹಳದಿ ಬಣ್ಣದ ಹಾಳೆಯನ್ನು ಅದ್ದಿದಾಗ ನಮಗೆ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಇವಾಗ. ಆದ್ದರಿಂದ ಆಮ್ಲೀಯ ಗುಣಗಳನ್ನು ಹೊಂದಿರತಕ್ಕಂಥ ದ್ರಾವಣಗಳಲ್ಲಿ ನಾವು ಈ ಹಾಳೆಯನ್ನು ಎದ್ದಿದಾಗ ಹಳದಿ ಬಣ್ಣಕ್ಕೆ ಪ್ರಯೋಗ ಆಗಿದೆ, ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗಿದೆ. ಇವಾಗ ಈ 2 ಹಾಳೆಗಳನ್ನು ಎದ್ದಿದ್ವಿ, ಇದು ನಲ್ಲಿ ನೀರಿನಲ್ಲಿ ಎದ್ದಿರತಕ್ಕಂಥದ್ದು. ಮೂಲತಃ ಯಾವ ಬಣ್ಣದಲ್ಲಿ ಇತ್ತೋ ಅದೇ ಬಣ್ಣದಲ್ಲಿ ಇರುವುದನ್ನು ನಾವು ಗುರುತಿಸ್ಕೊಳ್ತಾ ಇದ್ವಿ. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗಿರುವುದನ್ನು ನಾವು ನೋಡ್ತೀವಿ. ಇದು ಸಾಬೂನಿನಿಂದ ತಯಾರಿಸಿರ್ತಕ್ಕಂಥ ದ್ರಾವಣ. ಈ ಸಾಬೂನಿನಿಂದ ತಯಾರಿಸಿರ್ತಕ್ಕಂಥ ದ್ರಾವಣದಲ್ಲಿ ಈ ಹಳದಿ ಬಣ್ಣದ ಹಾಳೆಯನ್ನು ಅದ್ದಿದಾಗ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗಿರುವುದನ್ನು ನಾವು ಕಾಣ್ತೀವಿ. ಇದರಿಂದ ಇವಾಗ ನಾವು ಏನು ತಿಳ್ಕೊತಾ ಇದ್ದೀವಿ ಅಂತಂದ್ರೆ, ಆಮ್ಲೀಯ ದ್ರಾವಣಗಳಲ್ಲಿ ಈ ಹಾಳೆಯನ್ನು ಅದ್ದಿರುವಾಗ ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗಿರುವುದನ್ನು ನಾವು ಗುರುತಿಸಿದ್ವಿ. ಪ್ರತ್ಯಾಮ್ಲೀಯ ದ್ರಾವಣ ಅಂತಕ್ಕಂಥ ಈ ಸಾಬೂನಿನ ನೊರೆ ಇರ್ತಕ್ಕಂಥ ಸಾಬೂನಿನಿಂದ ತಯಾರಿಸತಕ್ಕಂಥ ನೀರಿನಲ್ಲಿ ಅದ್ದಿರುವುದರಿಂದ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗಿರುವುದನ್ನು ಕಾಣ್ತಾ ಇದ್ದೀವಿ. ಅದೇ ರೀತಿ ನಲ್ಲಿ ನೀರು, ಸಕ್ಕರೆ ನೀರು ಮತ್ತು ಉಪ್ಪು ನೀರಿನಲ್ಲಿ ಈ ಒಂದು ಹಾಳೆಯನ್ನು, ಈ ಒಂದು ಪಟ್ಟಿಯನ್ನು ಅದ್ದಿದಾಗ ತಟಸ್ಥ ದ್ರಾವಣ ಯಾವ ಮೂಲತಃ ಬಣ್ಣ ಇತ್ತು ಅದೇ ಬಣ್ಣದಲ್ಲಿ ಇರುವುದನ್ನು ನಾವು ಇವಾಗ ಗುರುತಿಸಿಕೊಂಡಿದ್ದೇವೆ. ಇದರಿಂದ ತಿಳಿಯುವುದೇನೆಂದರೆ, ಆಮ್ಲೀಯ ವಸ್ತುಗಳು ಮತ್ತು ಪ್ರತ್ಯಾಮ್ಲೀಯ ವಸ್ತುಗಳು ಅದರದೇ ಆದಂಥ ಗುಣಗಳನ್ನು ಹೊಂದಿದ್ದು ಅವುಗಳು ನಾವು ಬೇರೆ ಬೇರೆ ರೀತಿಯ ಹಣ್ಣುಗಳು, ತರಕಾರಿಗಳು, ಇನ್ನಿತರ ಒಂದು ಹೂಗಳಿಂದ ಇದೇ ರೀತಿಯ ಒಂದು ಪಟ್ಟಿಗಳನ್ನು ತಯಾರಿಸಿ ಪ್ರಯೋಗ ಮಾಡಿರುವಾಗ ಆ ಆಮ್ಲೀಯ ವಸ್ತುಗಳ ಗುಣ ಮತ್ತು ಪ್ರತ್ಯಾಮ್ಲೀಯ ವಸ್ತುಗಳ ಗುಣವು ತನ್ನದೇ ಆಗಿರ್ತಕ್ಕಂಥ ಗುಣಗಳನ್ನು ತೋರ್ಪಡಿಸುತ್ತದೆ ಅನ್ನುವುದು ಈ ಒಂದು ಪ್ರಯೋಗದಿಂದ ತಿಳಿದು ಬರುತ್ತದೆ. ಧನ್ಯವಾದ.